ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರದು ತಿಂಡಿ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೂ ಇಲ್ಲ ಮನೆಯಲ್ಲಿ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ, ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಇವತ್ತು ನನ್ನ ಮಗಳಿಗೂ ಕೂಡ ಬಿಟ್ಟು ಬಂದಿದ್ದೀನಿ. ನಾನು ಒಂಥರ ಬೇಜಾರಾಗ್ತಿದೆ. ಒಬ್ಬಳಿಗೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಅವ್ರ ಟೀಚರ್ ಬಂದಿರಲಿಲ್ಲ ಅಂತ ಒಂದು 10 ನಿಮಿಷ ಕೂತ್ಕೊಂಡು ಆಮೇಲೆ ಅವ್ರ ಟೀಚರ್ಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಏನು ಮಾಡ್ತಿದ್ದಾಳೋ ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಸತ ಬಿಟ್ಟು ಬಂದಿದೆ, ಬಟ್ ಅವತ್ತು ಬೇಗ ಹೋಗಿದ್ದೆ ನಾನು. ಅಂದರೆ ಲೇಟಾಗಿ ಬಿಟ್ಟು ಬಂದಿದ್ದೆ, ಒಂದು 11 ಗಂಟೆ ಆವಾಗ ಬಿಟ್ಟು ಬಂದಿದ್ದೆ. ಬೇಗ ಒಂದು ಅರ್ಧ ಗಂಟೆನೇ ಮನೇಲಿ ಇದ್ಬಿಟ್ಟು ಹೊರಟೋಗ್ಬಿಟ್ಟಿದೆ. ಫಸ್ಟ್ ಟೈಮ್ ಅಲ್ವಾ ಒಬ್ಬಳಿಗೆ ಬಿಟ್ಟು ಬಂದಿರೋದು. ಇವಾಗ ಮನೆಗೆ ಬಂದೆ, ನಾನು ಬಿಟ್ಟು ಮನೆಗೆ ಬಂದೆ. ಸ್ವಲ್ಪ ಹೊತ್ತು ಕೂತ್ಕೊಂಡೆ ಒಬ್ಬಳು, ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕೂತ್ಕೊಂಡೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ನೆನ್ನೆ ಬಟ್ಟೆನೇ ಒಣಗಿಲ್ಲ. ಇನ್ನೂ ಮಳೆ ಕಡಿಮೆ ಇರೋದ್ರಿಂದ ಆಚೆನೇ ಹಾಕಿದ್ದೀನಿ. ಬಿಸಿಲು ಕೂಡ ಬಿದ್ದಿದೆ ಸ್ವಲ್ಪ ಇವತ್ತು. ನೆನ್ನೆ ಬಟ್ಟೆ ಹಂಗೆ ಇದೆ ನೋಡ್ಬೋದು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿರೋದ್ರಿಂದ ಬಟ್ಟೆ ಹಾಗೆ ಇದೆ, ಒಣಗಿದೆ ಬಟ್ಟೆ. ನೆನ್ನೆ ಬಟ್ಟೆ ಅಂತೂ ಬಿಸಿಲು ಬಿದ್ದಿರೋದ್ರಿಂದ ಫುಲ್ ಒಣಗಿದೆ. ಇವಾಗ ಸ್ವಲ್ಪ ಬಟ್ಟೆವೆಲ್ಲ ವಾಶ್ ಮಾಡಿ, ಬೆಳಗ್ಗೆ ತಿಂಡಿ ಎಲ್ಲ ತಿಂದಿರೋ ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೋಡೋಣ. 12:30 ಟೈಮ್ ಆದಾಗ ಹೋಗ್ತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಅವಳು ಏನು ಮಾಡ್ತಿದ್ದಾಳೆ ಅಂತ. ಸ್ವಲ್ಪ ಫೀಲಲ್ಲೇ ಕುಂತಿರ್ತಾಳೆ ಅವಳು ಕೂಡ. ನಾನು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮುದ್ದು ಮಾಡಿದ್ರೆ ಸಾಕು, ಮತ್ತೆ ಹತ್ತು ಬಿಡ್ತಾಳೆ. ಇವಾಗ ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋಣ. ಕೆಲಸ ಅನ್ನೋದಕ್ಕೇನು, ಸ್ವಲ್ಪ ಪಾತ್ರೆ ಇದೆ, ಬಟ್ಟೆ ಇದೆ, ಕಸ ಗುಡಿಸ್ಕೋಬೇಕು. ಬೆಳಗ್ಗೆ ತಿಂಡಿಗೆ ನಾನು ಪುಳಿಯೋಗರೆ ಗೊಜ್ಜು, ವೈಟ್ ರೈಸು, ಚಪಾತಿ, ಹೆಸರುಬೇಳೆ ಪಲ್ಯ ಮಾಡಿದ್ದೆ. ಅಂದರೆ ನನ್ನ ಮಗ ಮನೆಯಲ್ಲಿ ಚಪಾತಿ ಮತ್ತು ಪಲ್ಯ ತಿನ್ಕೊಂಡು ಹೋಗಿದ್ದಾನೆ, ಸ್ಕೂಲ್ಗೆ ಪುಳಿಯೋಗರೆನ ತೊಗೊಂಡು ಹೋಗಿದ್ದಾನೆ. ಇವಾಗ ಮತ್ತೆ ಒಂದೆರಡು ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಬಿಟ್ರೆ ಅವಳು ಮಧ್ಯಾಹ್ನಕ್ಕೆ ಬಂದು ತಿನ್ಕೋತಾಳೆ. ನಮ್ಮ ಮನೆಯವರು ಬರ್ತಾರೆ, ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬಿಡ್ತೀನಿ ಇವಾಗ. ನೋಡ್ಬೋದು ಫ್ರೆಂಡ್ಸ್, ಎಲ್ಲರ ಬಟ್ಟೆನೂ ಫೋಲ್ಡ್ ಮಾಡಿ ಇಟ್ಕೊಂಡೆ ನಾನು. ಆಗಲೇ ನನ್ನ ಮಗಳಿಗೆ ಸ್ಕೂಲಿಂದ ಬಿಟ್ಟು ಬರಬೇಕಾದ್ರೆ ಬಿಟ್ಟು ಬಂದು ಈ ಚೇರ್ ಮೇಲೆ ಕೂತ್ಕೊಂಡಿದ್ದೆ ನಾನು. ಹಿಂದೆ ಸ್ವಲ್ಪ ಬೆಂಡ್ ಆದಾಗ ಚೇರ್ ಮುರಿದೋಯ್ತು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಚೇರ್ನ ಇದ್ರೊಳಗಡೆನೇ ಹಾಕಿರಬೇಕು, ತೆಗಿಬಾರ್ದು ಇವಾಗ. ಅಂದರೆ ಯಾರಾದರೂ ಬಂದು ಹಿಂದೆ ಬೆಂಡಾಗಿ ಕೂತ್ಕೊಂಡ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ.
ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇವಾಗ ಬಟ್ಟೆ ವಾಶ್ ಮಾಡಿಬಿಟ್ರೆ ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡು ಬಿಡ್ಬೋದು ಅಂತ ಪಟಾಪಟ್ ಅಂತ ಬಟ್ಟೆ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಾನು. ನೋಡ್ಬೋದು ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಬಂದೆ. ಇವಾಗ ಬಿಸಿಲಂತೂ ಇದೆ, ಒಣಗುತ್ತೆ ಬಟ್ಟೆ. ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ. ಮತ್ತು ನನ್ನ ಮಗಳಿಗೆ ಕರೆಯೋದಕ್ಕೆ ಹೋಗಬೇಕು. ಅದಕ್ಕೆ ಬೇಗ ಬೇಗ ಚಪಾತಿ ಮಾಡಿಟ್ಬಿಟ್ಟು ಹೊಟ್ಟೋದ್ರೆ ಆಮೇಲೆ ಬಂದು ಊಟ ಮಾಡ್ಕೋಬೋದು ಅಂತ ಚಪಾತಿ ಮಾಡ್ಕೋತಿದ್ದೀನಿ. ಹಿಟ್ಟು ಸ್ವಲ್ಪ ಹಿಟ್ಟು ಹಾಕಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ಸಾಫ್ಟಾಗಿ ತಿಳುವಾಗಿ ಹಿಟ್ಟು ಹಾಕಿಸ್ಕೊಂಡು ಬಂದರೆ ಸೂಪರಾಗಿ ಸಾಫ್ಟಾಗಿ ಚಪಾತಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದೆಲ್ಲ ಚಪಾತಿ ಮಾಡಿಕೊಂಡೆ. ನೋಡಿ ಎಷ್ಟು ಸಾಫ್ಟು ಎಷ್ಟು ಮೆತ್ತಗಾಗಿ ಬಂದಿದೆ ಅಂತ. ಬೆಳಗ್ಗೆನೂ ಮಾಡ್ಕೊಂಡಿದ್ದೆ, ಸ್ವಲ್ಪ ಜಾಸ್ತಿನೇ ಹಿಟ್ಟು ಮಾಡಿಕೊಟ್ಟಿದ್ದರಿಂದ ಇವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮನೆ ಅಂತೂ ಫುಲ್ಲು ಕ್ಲೀನಾಗಿದೆ, ಆಗಲೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ನನ್ನ ಮಗಳಿಗೆ ಕೊಟ್ಕೊಂಬರಕ್ಕಂತ ಹೋಗ್ತೀನಿ. ಹೆಂಗಿರುತ್ತೆ ಅವಳ ರಿಯಾಕ್ಷನು, ಒಬ್ಬಳೇ ಕೂತಿರ್ತಾಳಲ್ವ, ಏನು ಮಾಡ್ತಿರ್ತಾಳೆ ಅಂತ ನೋಡೋಣ. ಕರ್ಕೊಂಡು ಬರ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 12:40 ಆಗಿದೆ. 12:15ಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಅಡುಗೆ ಮಾಡ್ಕೊಳ್ಳೋ ಅಷ್ಟರಲ್ಲಿ 12:40 ಆಗೋಯ್ತು. ಇವಾಗ ಹೋಗೋಣ. ಹೋಗ್ತಿದ್ದೀನಿ ಇವಾಗ. ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನೇನು ಮಾಡ್ತಿರ್ತಾಳೆ ಅಂತ. ಎರಡು ದಾರಿ ಇದೆ, ಈ ಕಡೆಯಿಂದ ಹೋದರೆ ಸ್ವಲ್ಪ ದೂರ ಆಗುತ್ತೆ, ಅದಕ್ಕೆ ಈ ಕಡೆಯಿಂದ ಹೋಗ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಬಂದಿದ್ದೀವಿ. ಆಟ ಆಡ್ತಿದ್ದಾರೆ. ಆಟ ಆಡಿ ನಡಿ 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 ಆಟ ಆಡೋದು. ಹಾಂ, ನೋಡ್ಬೋದು ಫ್ರೆಂಡ್ಸ್, ಕೂತಿದ್ಲು ಒಬ್ಬಳೆ. ಒಂದು 10 ನಿಮಿಷ ನಾನು ಅವಳ ಜೊತೆ ಕೂತ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ. ಓಡ್ತಿದ್ದಾಳೆ, ಹೋಗ್ಬೇಕಾದ್ರೆ ಖುಷಿಯಾಗಿರ್ತಾಳೆ ಅವಳು. ಇರು ಇಲ್ಲಿ. ಹಾಯ್, ಏನೇನು ಮಾಡಿದೆ ಸ್ಕೂಲಲ್ಲಿ? ಮತ್ತೆ ಬರೀಲಿಲ್ಲ?
ಓದಲಿಲ್ಲ ಏನೋ ಟೀಚರ್ ಓದಿಸ್ಲಿಲ್ಲ. ಹ್ಞೂ ತೋರಿಸ್ದ ಟೀಚರ್ಗೆ ಕಲರ್ ಮಾಡಿದ್ದೆವು. ಸಾಕಾಯ್ತು ಅಂತ ಇಟ್ಬಿಟ್ಟೆ. ಇಷ್ಟೇ ಸ್ಕೂಲು, ದಿನ ಬರಬೇಕು. ಬರ್ತಿಲ್ಲ ನೋಡ್ಬೋದು ಫ್ರೆಂಡ್ಸ್, ಕರ್ಕೊಂಡು ಬಂದೆ. ಇವಾಗಷ್ಟೇ ಬಂದ್ವಿ ಮನೇಲಿ. ಅವಳು ಹೋಗಿದ್ದಾಳೆ ಆಲ್ರೆಡಿ. ನೋಡ್ಬೋದು ಸಾಯಂಕಾಲ ಟೈಮು ದೀಪ ಎಲ್ಲ ಹಚ್ಕೊಂಡಿದ್ದೀನಿ, ಪೂಜೆ ಎಲ್ಲ ಮಾಡಿಕೊಂಡೆ. ಅವಳು ಕರ್ಕೊಂಡು ಬಂದಾದಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು. ಅವ್ರಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಮಲಗಿಸ್ದೆ. ನನ್ನ ಮಗ ಬಂದಾದಮೇಲೆ ಅವ್ನು ಹೋಮ್ವರ್ಕ್ ಎಲ್ಲ ಮಾಡಿ ಬುಕ್ಕೆಲ್ಲ ಹಾಗೆ ಇಟ್ಬಿಟ್ಟು ಮೇಲ್ಗಡೆ ಆಟ ಆಡೋದಕ್ಕೆ ಹೋಗಿರ್ತಾರೆ ಇಬ್ಬರು ಕೂಡ. ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ದಾರೆ ಮನೆ ಮೇಲೆ. ಬಾಲು ಇಲ್ಲ ಬ್ಯಾಟ್ ಬಾಲು ಆಟ ಆಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ನಾನು ಟೀ ಮಾಡೋದಕ್ಕೆ ಅಂತ ಸ್ವಲ್ಪ ಹಾಲು ತೊಗೊಂಡು ಬರೋಣ, ಅಂಗಡಿಗೆ ಹೋಗ್ತಿದ್ದೀನಿ. ಹಾಲು ತೊಗೊಂಡು ಬರೋಣ ಅಂತ ಅಂಗಡಿಗೆ ಹೋಗ್ತಿದ್ದೀನಿ. ನೋಡ್ಬೋದು ಅಲ್ಲಿ ಕಾಣಿಸುತ್ತೆ. ಬುಕ್ಸ್ ಎಲ್ಲ ಹಾಗೆ ಇಟ್ಬಿಟ್ಟು ಹೋಗಿದ್ದಾರೆ ಅವರು. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು 2 ಸಬ್ಜೆಕ್ಟ್ ಇದೆ ಅವ್ನ ಹೋಮ್ವರ್ಕು. ಸಾಯಂಕಾಲ ಟೈಮು ನೋಡಿ ಆಚೆ ಕಡೆ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.